ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರಕ್ಕೆ ಆಗಮಿಸಿರುವ ಗುರುವಾರ ಠಾಣೆಗೆ ಆಗಮಿಸಿ ಪ್ರಕಾಶ್ ಆರ್ ಯಾತನೂರ್ PI ಪ್ರಕಾಶ್ ಮಾಳ್ಯ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಈಗ ಲೋಕಾಯುಕ್ತರಿಗೆ ವರ್ಗಾವಣೆಯಾಗಿರುವ PI ಪ್ರಕಾಶ್ ಮಾಳ್ಯ ಅವರನ್ನು ಪೊಲೀಸ್ ಸಿಬ್ಬಂದಿ ಆತ್ಮೀಯವಾಗಿ ಬೀಳ್ಕೊಟ್ಟರು. ನೂತನ PI ಅವರನ್ನು ಸನ್ಮಾನಿಸಿ ಸ್ವಾಗತಿಸಿದರು. ಹುದ್ದೆ ವಹಿಸಿಕೊಂಡ ಬಳಿಕ ಮಾತನಾಡಿದ ನೂತನ PI ಪ್ರಕಾಶ್ ಆರ್ ಯಾತನೂರ್ ಅವರು, ನಗರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಾಗರಿಕರು ಸಹಕಾರದೊಂದಿಗೆ ಪೊಲೀಸ್ ಇಲಾಖೆ ಸರ್ವ ಧರ್ಮದವರ ಭಾವೈಕ್ಯತೆ ಬದುಕುವ ವಾತಾವರಣ ನಿರ್ಮಿಸಲು ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಡಿಜಿಟಲ್ ಅಪರಾಧಗಳ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಯುವಕರ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಎಚ್ಚರಿಕೆ ವಹಿಸಬೇಕು. ಸಮಾಜದ ಶಾಂತಿ ಕದಡುವ ಪೋಸ್ಟ್ ಮತ್ತು ಸಂದೇಶಗಳನ್ನು ಹರಡುವುದನ್ನು ತಪ್ಪಿಸಲೇಬೇಕು ಎಂದು ಅವರು ಹೇಳಿದರು. ನಶೆ ಮತ್ತು ದುಷ್ಟ ಚಟಗಳಿಗೆ ದೂರ ಇರಬೇಕು. ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಪಾಲಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ನಿಗಾ ಇಡಬೇಕಂತೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಪ್ರತಿಯೊಂದು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಹಂತವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದಂತೇಳಿ ಪ್ರಕಾಶ್ ಯಾತನೂರ್ ಅವರು ಮಾತನಾಡಿದರು. ಛಲವಾದಿ ಯುವ ಬ್ರಿಗೇಡ್ ವತಿಯಿಂದ ನಗರ ಠಾಣೆಗೆ ಹೊಸದಾಗಿ ನಿಯೋಜನೆಗೊಂಡಿರುವ ಪ್ರಕಾಶ್ ಯಾತನೂರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ನಗರದ ಸಾರ್ವಜನಿಕರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಈ ಹಿಂದೆ ಪ್ರಕಾಶ್ ಮಾಳ್ಯ ಅವರು ಶ್ರಮ ವಹಿಸಿದ್ದರು. ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆಯಾಗಿದ್ದರು. ತೆರವಾದ ಸ್ಥಾನಕ್ಕೆ ಗಂಗಾವತಿ PI ಸ್ಥಾನಕ್ಕೆ ಪ್ರಕಾಶ್ ಆರ್ ಯಾತನೂರು ಆಗಮಿಸಿದರು. ನಗರದ ಛಲವಾದಿ ಯುವ ಬ್ರಿಗೇಡ್ ವತಿಯಿಂದ ಪ್ರಕಾಶ್ ಆರ್ ಯಾತನೂರ್ ಅವರಿಗೆ ಯುವಕರೆಲ್ಲರೂ ಸೇರಿ ಆತ್ಮೀಯವಾಗಿ ಸ್ವಾಗತಿಸಿ ಶುಭಾಶಯಗಳನ್ನು ಕೋರಿದರು. ನಗರದ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಜನ ಸ್ನೇಹ ಅಧಿಕಾರ ನಡೆಸುವಂತಾಗಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಯುವಕರಾದ ಸುರೇಶ್ ಮೂಲಿಮನಿ, ಮಾರ್ಕಂಡೇಯ, ಮುತ್ತುರಾಜ್, ಆನಂದ, ಎಮ್ನೂರಿ, ಆರ್ತಿ ಮಂಜುನಾಥ್, ಸಂತೋಷ್, ಮಲ್ಲಿಕಾರ್ಜುನ್ ಗೋಟೂರ್, ಪರಶುರಾಮ್, ಮಲ್ಲಿಕಾರ್ಜುನ್ ಅಂಚಿನಾಳ್, ಸುನಿಲ್, ರಾಕೇಶ್, ಜಡಿಯಪ್ಪ ಅಂಚಿನಾಳ್, ಉಮೇಶ್, ಆರ್ತಿ, ವೀರೇಶ್, ಚೂಡಮಣಿ, ಶರಣಪ್ಪ, ವೀರೇಶ್, ನಾಗೇಶ್, ಎಮ್ನೂರ, ಪರಶುರಾಮ್ ತಿರುವಟ್ಟಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನವಾಗಿ ಆಗಮಿಸಿರುವ ಪ್ರಕಾಶ್ ಆರ್ ಯಾತನೂರ್ ಅವರಿಗೆ ಛಲವಾದಿ ಸಮಾಜ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ತೆರಳಿ ಮಾಲಾರ್ಪಣೆ ಏನಿಲ್ಲ, ಗಂಗಾವತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕದಡದಾಗೆ ಶಾಂತಿಯುತವಾಗಿ ಕೆಲಸ ಮಾಡ್ಕೊಂಡು ಹೋಗೋದು, ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಎಲ್ಲ ಸಮಾಜದವರಿಗೂ ಎಲ್ಲ ಕೆಳಮಟ್ಟದವರಿಗೂ ಪೊಲೀಸ್ ಕಾನೂನು ಮುಟ್ಟುವಂತೆ ನಾವು ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ಈಗ ಹೊಸದಾಗಿ ಬಂದಿರೋ ನಿಮ್ಮ 108 ಸೌಲಭ್ಯಗಳಿದ್ದಾವೆ. ಈಗ ಉಣೆಗೆಲ್ಲ 108 ಬಾರ್ಗಳು, ರೆಸ್ಟೋರೆಂಟ್ಗಳು ಎಲ್ಲನೂ ಹಂತವಾಗಿ ಪೊಲೀಸ್ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಎಲ್ಲದಕ್ಕೂ ನಾವು ಅದು ಮಾಡ್ತೇವೆ, ಎಲ್ಲ ತಡೆಗಟ್ತೀವಿ. ಯಾವುದೇ ಅಕ್ರಮ ಚಟುವಟಿಕೆ ನಡೀಲಾರದಂತೆ, ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೀಲಾರದಂತೆ ನೋಡ್ಕೊಳ್ತೀವಿ.
ಥ್ಯಾಂಕ್ ಯು ಸರ್. ಅದು ಇವತ್ತು ಬಂದಿದ್ದೀವಿ, ಒಮ್ಮೆಗೆ ಆಗಂಗಿಲ್ಲ. ಅದಕ್ಕೆ ಹಂತವಾಗಿ ಎಲ್ಲನೂ ತಡೆಗಟ್ತೀವಿ. ಥ್ಯಾಂಕ್ ಯು ಸರ್.